ಇನ್ನು ಮೇಲೆ ಈ ನಮ್ಮ ಕೃಷ್ಣ ಪಾರಿಜಾತ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ. ಆದ ಕಾರಣ ಬೇಗ ಬೇಗನೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದು ಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಚಂದ್ರಕಿರಣ ಪೋಲ್ವ ಚಲ್ವ ಬೆಳೆ ಮುಗದಾಂಬೆ ನೇಶ್ವರನವೇ ಅಜಬಲ ಮಹೇಂದ್ರಾದಿಗಳ ಪೂಜೆಗೈವೆ. ನಾನು ನಿನ್ನ ಕಂದ ಎನ್ನ ಮತ್ತಿಗೆ ಸಾಕಾರಿಯಾಗೋರಮ್ಮೆ. ಕರ್ಣಸ್ಪರ್ಶ ಮುಟ್ಟಲು ಲೋಹ ಚಿನ್ನವಾಗಲು ಪಾತ್ರ ಅಜನ ಪಟ್ಟದ ರಾಣಿ ಅಂಬುಜ ಪಲ್ಲವ ಪಾಣಿ ಅಳಿ ಕುಂತಳಿ ನೀಲವೇಣಿ ಭುಜಕರಣ ಪೊರೆದು ರಕ್ಷಿಸುವ ಬ್ರಹ್ಮ ನೀಲವೇಣಿ ವ್ರತರಾಜ ವಿಜಯ ಗೋಪಾಲನ ಸೊಸೆ ಮುತ್ತುವಾಣೆ ಅದಬು ದೇವಕಿ ದೇವಿ ಗರ್ಭ ಜನ್ಮ ಗೋಪಿ ಗ್ರಹ ವರ್ಧನ ಮಾಯಾ ವಿಪುತನ ಜೀವಿತ ಮೋಹರನು ಗೋವರ್ಧನ ಉದ್ದಾರನು ಸತ್ಯದ ಕಮರವಾದಿ ಹರನು ಕುಂತಿ ಸುತ್ತ ಪಾಲನು ಏಕತ್ವದ ಪುರಾಣ ಖಚಿತ
ಕಣ್ಣೇನು ಕಿಸೆದಾಗ ಹಾಕೊಂಡಿ ಮಾಸ್ತರ ಹೋರಿ ಕಣ್ಣೇನು ಕಿಶದಾಗ ಹಾಕಿಲ್ಲ ಹಾಕಿಲ್ಲ ಕಿವಿ ಪದರಾಗೂ ಕಟ್ಟಿಲ್ಲ ಕಟ್ಟಿಲ್ಲ ಮೇಡ್ ನೋಡ್ಲಿಕ್ಕೆ ಆನೆ ಅಂತೆ ಮುಖ ಅದ ಆನೆ ಅಂತೀವ್ರ ಮುಖ ಅದ ಮತ್ ಕೆಳಗ್ ನೋಡಾಕ ಮನುಷ್ಯನ ಆಕಾರ ಐತಪ್ಪ ಮನುಷ್ಯನ ಆಕಾರದ ಹೀಗಾಗಿ ಇವ್ರು ನಮಗ್ ಪರಿಚಯ ಆಗ್ಲಿಲ್ರಿ ಅಪ್ಪ ಪ್ರಥಮದಲ್ಲಿ ವಿಘ್ನೇಶ್ವರ ವಿಘ್ನೇಶ್ವರ ಅಂತ ನಾಮಾಂಕಿತ ಬಂದದ ಬಾಳ ಚಲೋ ಮಾಡಿದ್ರಲ್ಲ ಯಾಕ್ರಿ ಅಲ್ರಿ ಬರುದ ಈಗ ಬಂದಾರ ಈಗ ಬಂದಾರ ಮತ್ತೆ ವಿಜ್ಞಾನ ಶುರು ಆಗುದು ಹಾಗೇನಲ್ಲ ಹಾ. ನಮಗ ಬರ್ತಕ್ಕಂತ ವಿಜ್ಞಾನಿಗಳನ್ನು ಬಾರದಂತೆ ಮಾಡ್ತಕ್ಕಂಥವ್ರು ಇವರು ಅಂದ್ರೇನು ಬಾರದಂತೆ ಮಾಡುವಂತ ಹೌದು ಇರ್ಲಿಯಪ್ಪ ಇದು ಒಂದು ಮತ್ತೇನಂತಾರು ಇವರಿಗೆ ವಕ್ರತುಂಡ ವಕ್ರತುಂಡ ಅಂತಾರ ಬೇಷ ಆತಲ್ರಿ ಯಾಕ್ರಿ ಬಕ್ರ ಬೆಳಗ್ಗೆ ಎರಡು ತುಂಡು ಮಾಡುದು ಬಾಯಿ ಒಳಗೆ ಒಕ್ಕೊಂಡ ಅನ್ನೋದು ಅಲ್ಲೋ ಬಂದ ಕುಲ ರಗಡ್ ತಿಂದಿಯಲ್ಲ ಮಠದಾಗ ಅದ ಹಾಗೇನಲ್ಲ ಹಾ. ಇವ್ರ ಮುಖ ಅಂಕಡಂಕವಾಗಿದ್ದ ಕಾರಣ ಹಾ. ಇವರಿಗೆ ವಕ್ರತುಂಡ ವಕ್ರತುಂಡ ಅಂತ ನಾಮಾಂಕಿತ ಬಂದದ ಅಪ್ಪ ಇರ್ಲಿ ಹಾ. ಇದು ಒಂದು ಮತ್ತೇನಂತಾರು ಇವರಿಗೆ ಲಂಬೋದರ ಅನ್ಲಿಕ್ಕೆ ಬೇಕು ಲಂಬೋದರ ಹೌದು ಯಾಕ್ರಿ ಕುತ್ತು ಮಂದಿಗಿಂತ ಒಂದು ಮಳೆ ಎತ್ತದಾರ ಇವ್ರು ಅಪ್ಪ ಯಾರ ಎತ್ತರ ಇರ್ತಾರ ಅವ್ರಿಗೆ ಲಂಬೋದರ ಅಂತೇನ ಅದದಾಗಿದ್ರ ನಮ್ಮ ಹಾಗೇನಲ್ಲ ಲಂಬ ಅಂದ್ರೆ ಉದ್ದ ಉದ್ದ ಉದರ ಅಂದ್ರೆ ಮಹಾತ್ಮರ ಹೊಟ್ಟೆ ಹಾ. ಹೊಟ್ಟೆ ದೊಡ್ಡದು ಹಾ. ಮುಖ ಉದ್ದಿದ್ದ ಕಾರಣ ಇವರಿಗೆ ಲಂಬೋದರ ಅನ್ಲಿಕ್ಕೆ ಬೇಕು ಲಂಬೋದರ ಅನ್ಲಿಕ್ಕೆ ಬೇಕು ಹೌದು. ಇಲ್ಲಪ್ಪ ಇದು ಒಂದು ಮತ್ತೇನಂತ ರೋಡಿಯಲ್ಲಿ ಎಲ್ಲರ ಕರುವಂತ ಹೆಸರು ಬೇರೆ ಅದ ಹೌದ್ರಿ ಗಣಪತಿ ಗಣಪತಿ ಅಂತಾರ ಮಾಸ್ತರ ಹೋರಿ ನಾವು ಮೋರಯ್ಯ ಅನ್ನತ್ತೀವ್ ಯಾಕೋ ಮಾರಯ್ಯ ಗಣೇಶ ಚತುರ್ಥಿ ದಿವಸ ಪೇಟೆಯಲ್ಲಿ ಸಿಗ್ತಾರ ಸಿಗ್ತಾರ 51 51 ಅಥವಾ 101 ರೂಪಾಯಿ ಕೊಟ್ಟು ತಗೊಂಡ್ ಬರ್ತೀವಿ ಒಂದು 4 ದಿವಸ ಮನೆಯಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ 5ನೇ ದಿವಸದ ಮೇಲೆ ಏನ್ ಮಾಡುದ್ರಿ ಒಂದ್ 10 ರೂಪಾಯಿದ ಪಟಾಗಾಸಿ ಪಟಾಕಸಿ ಒಂದ್ 10 ರೂಪಾಯಿದ ಪಲಾರ ಹಾ. ತಂದೆವು ತಂದ್ರ ಅಪ್ಪ ಸೀದಾ ಹೊಳೆನ ಕಾಂತಾನ್ರಿ ಅಂತ ಮಣ್ಣಿನ ಕೃತ್ರಿಮ ಗಣಪತಿ ಇವರಲ್ಲ ಮತ್ ಇವ್ರು ಎಂತವ್ರು ಈ ಹಬ್ರಿಕರ್ತಿ ದೇವ ಜರ್ಜಿವಸ್ವ ಅಂದ್ರೆ ಏನ್ರಿಪ್ಪ ಅಂಕ್ಯಂತ ಸಂಖ್ಯಾಂತ ತೇಸ್ಯಮೇಸ್ಯಃ ಅಂದ್ರೇನು ಇರಿಬಿ 84 ಲಕ್ಷ ಜೀವರಾಶಿಗಳಿಗೆ ಆಧಾರನಾದಂತವನು ಯಾರು ಯಾರಿ ಐಶ ಹಾ ಅಥವಾ ಸದ್ಗುರುನಾಥ ಹಾ. ಆತನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡು ಹಾ. ಯಾರು ಪೂಜಿಸುವರು ಯಾರು ಧ್ಯಾನಿಸುವರು ಹಾ. ಯಾರು ಆತನ ಆರಾಧನೆ ಮಾಡುವರು ಅಂತವರು ಈ ಲೋಕದಲ್ಲಿ ಧನವಂತರು ಕೀರ್ತಿವಂತರಾಗಿ ಕೊನೆಗೆ ಮೋಕ್ಷ ಪದವಿಯನ್ನು ಕೂಡ ಪಡಿತಾರ ಹಾ. ಅಪ್ಪ ಪಾರ್ವತಿಗೆ ಪ್ರಿಯ ಪುತ್ರನಾದಂತ ಸ್ವತಃ ಸಾಕ್ಷಾತ್ ಗಣಪತಿ ಬಂದಾರ ಅಂದ್ರೇನು ಗಣಪತಿ ಬಂದಾರ ಇವತ್ತು ಬಂದಾರ ಅಪ್ಪ ಇವತ್ತು ಈ ಸ್ಥಾನಕ್ಕೆ ಏನ್ ಕಾರಣ ಬಂದಾರು ಇಲ್ಲಿಗೆ ಬರಬೇಕಾದ್ರೆ ಹಾ. ಆಡುವಂತವರಿಗೆ ಹಾ. ಒಳ್ಳೆ ಭಕ್ತಿಯಿಂದ ಕುಳಿತು ಕೇಳುವಂತವರಿಗೆ ಹೇಳುವಂತವ್ರಿಗೆ ಉಚಿತವಾದ ಹೊರಗಡೆ ಕೊಡ್ಲಿಕ್ಕೆ ಬಂದಾರಪ್ಪ ಅಂದ್ರೇನು ಇವ್ರು ಎಲ್ಲರಿಗೂ ಹೊರಗಳು ಕೊಡ್ತಾರಿ ಮುದುಕ ಇವ್ರೆಲ್ಲರಿಗೂ ಹೊರಗಳು ಕೊಡ್ತಾರ ನಿನಗೆ ಮಾತ್ರ 2 ಎಮ್ಮಿ ಕರುಗಳು ಕೊಡ್ತಾರ ಬೇಷ ಅಂತೇಳ್ರಿ ಬೇಸ್ಕೊತ ಹೋಯ್ತು ಹಾಗೇನಲ್ಲ ಹಾ. ಹೊರಗಳು ಅಂದ್ರ ಆಶೀರ್ವಾದ ಮಾಡ್ತಾರ ಏನ್ ಮಾಡಿದ್ರಿ ಯಥಾಚಾಂಗ ಭಕ್ತಿಯಿಂದ ಹಾ. ಷೋಡಶೋಪಚಾರಗಳಿಂದ ಹಾ. ಯಾರು ಮಹಾತ್ಮರ ಪೂಜಾ ಮಾಡಿಸ್ತಾರೋ ಹಾ. ಅವರಿಗೆ ಬೇಡದಂತ ಬಗೆಗಳು ಕೊಡ್ತಾರ ಕರೆ ಪೂಜಾ ಮಾಡ್ಸವ್ರ ಯಾರು ನಾವ ಪೂಜೆ ಮಾಡ್ಸಾವ್ರಿ ಇವತ್ತ ಹ್ಞೂನ್ರಿ ನೀನ ಹ್ಞೂ ಮಕ ನೋಡ್ಕೊಂಡೇನ್ ನಿಂದ ಯಾಕ್ರಿ ಆ? ಅಲ್ಲೋ ಪೂಜಾ ಮಾಡ್ಸಾಕ ತಂದದ ಸಾಹಿತ್ಯ ತಗೊಂಡ್ ಓಡೋಗಂಗ್ ಕಾಣಿಸ್ತಿ ಹಾಗೇನಿಲ್ಲ. ಇಷ್ಟೆಲ್ಲಾ ಸಭಾದಾಗ ಹೇಳ್ತಿ ಪೂಜಾ ನಾ ಮಾಡಿಸ್ತಾನಂತ ಹೇಳ್ತಿ ಹೌದು. ಪೂಜೆ ಖರ್ಚು ಬಾಳ ಬರ್ತದೆ ಬೇಕಾದಷ್ಟು ಬರ್ಲಿ ಖರ್ಚು ಕೊಡ್ತಿ ಖರ್ಚು ಕೊಡ್ತೇನೆ. ನಾನು ಹೇಳಿದ ಸಾಹಿತ್ಯ ತರ್ತನ ತರ್ತಿ ಹಾ. ಹೇಳ್ತಾರ ಕೇಳು. ಹೇಳ್ರಿ ಗುರ್ತಾಯ್ತು ಗುರ್ತಾಗ್ಲಿಲ್ರಿ ಗುರ್ತಾಗ್ಲಿಲ್ರಿ ಅಪ್ಪ ಪೂಜಾ ಸಲುವಾಗಿ ಅವ್ರಿಗೆ ಪನ್ನೀರ್ ಅಂತ ಬೇಕು ಪಣ್ಣಿ ನೀರ ಆ ಅವ್ನು ತರ್ತನಾದಪ್ಪ ಇದು ಜಾಗ ಎಂತದೈತಿ ಇದು
ಮಾತ್ಮೂರ್ ಜಾಗ ಐತಿ ಮಹಾತ್ಮರ ಜಾಗ ಐತಿ. ಪನ್ನೀವು ದಾಡಿಯು ಕಟ್ಟಿಂಗದ್ದು ಹೇಳಿಲ್ಲ ನಾನು. ಹೋ. ಪನ್ನೀರ್ ಅಂದ್ರೆ ಅರ್ಥ ಆಗ್ಲಿಲ್ಲ. ಆಗಿಲ್ಲಪ್ಪ. ಸೂರ್ಯೋದಯ ಕಾಲದಲ್ಲಿ ಹಾ. ಕರಿಕಿ ಮೇಲಾಗ್ಲಿ ಹಾ, ಹಾ. ಅಥವಾ ಕಬ್ಬಿನ ಗರಿಗಳ ಮೇಲಾಗ್ಲಿ ಬಿದ್ದಂತ ಇಬ್ಬನಿ ಉದಕನ್ನು ತಂದು ಮಹಾತ್ಮರ ಮುಖಮಾರ್ಜನೆ ಮಾಡಿಸಿ ಬಿಡಪ್ಪ. ಮಾಸ್ತರ ಓರಿ. ನೀವು ಬಾಳ ಗದ್ಲ ಹೇಳಿದ್ರಿ. ಹೌದು, ಏನ ನೀವ್ ಹೇಳಿದಂತ ಪೂಜೆ ನಮ್ಗ ನಿಗುದಿಲ್ಲ. ನೀಗುದಿಲ್ಲ. ಇವ್ರನ್ನ ನಮ್ಮ ಕೈಯಾಗ ಕೊಟ್ಟು ಬಿಡ್ರಿ. ಯಾರನ್ನ? ಮಾತ್ಮರ್ನ ತಗೊಂಡ್ ಹೋಗಲ್ಲ. ಇವ್ರ ನಮ್ ಕೈಯಾಗ ಕೊಡ್ರಿ. ನೋಡ್ರಿ, ಏನ್ ಇಬ್ಬನಿ ಬಿದ್ದಿರ್ತತಲ್ಲ ಹಾ ಅಲ್ಲಿ ಇಬ್ಬನಿ ಬಿದ್ದಲ್ಲ ಹಂಗ ತೊಮ್ಮೆ ದಬ್ಬೊಮ್ಮೆ ಉಳಿಸಾಡಿ ಎಳ್ಕೊಂಬಂದ್ ಇಲ್ಲಿ ಕುಕ್ಕರ್ಸ್ತ. ಪೂಜೆ ಮುಕ್ತ ಆಗ್ತದನ. ಚಲೋ ಪೂಜೆ ಮಾಡೋ ಗಂಟೆ ವಿದ್ಯಾ ಪೂಜಾರಿ ನೀನು. ಹೌದ್ರಿ. ಅಲ್ಲೋ ಪವಿತ್ರವಾದ ನೀರ್ ತರ್ಲಿಕ್ಕೆ ಬೇಕತ್ ನಾ ಅಂತನೋ ಡಬ್ಬ ಒಮ್ಮೆ ಹಂಗತ್ತೊಮ್ಮೆ ಹೊಳಸಾಡಿ ತಂದು ಕುಂದ್ರಸ್ತೀಯ. ಹಾ. ಇರ್ಲಿಪ್ಪ ನಿನ್ನಂತೆ ಆಯ್ತು. ಹಾ. ಅಪ್ಪ ಇನ್ ಮೇಲೆ ಪುಷ್ಪಾದಿಗಳು ಯಾವ್ಯಾವು ಇರುವಂತಿಗೆ ತಡಿ ಮಾಸ್ತರ ಯಾಕ್ರಿ ಪೂಜೆ ಮಾಡೋ ಕರ್ಸಿ ಕರ್ಸೀನಿ. ಪೂಜೆ ಮಾಡಕತ್ತೀವು. ಹೌದು, ಮತ್ತೀಗ ಇವ್ರು ಹೋಗಂತಿ ಮತ್ ಹೋಗೇ ಬಿಡ್ಲೇನ. ಹಾಗೇನೆಲ್ಲ ಪುಷ್ಪದ ಹೆಸರು ಇರುವಂತಿಗೆ, ಹಾ ಹಾ ಸೇವಂತಿಗೆ, ಹಾ. ಮಂದಾರ ಪುಷ್ಪ, ಹಾ. ಪಾರಿಜಾತ, ಹಾ. ಬಕ್ಕುಲ, ಬ್ಯಾಕೋಲ ಕುಡುಗೋಲ ಕ್ವಾಡ್ಲಿ ತಗೊಂಡೇನು ಹೊಳಿಗೆ ಲೆಕ್ಕೆಚ್ಚಾಕೊಂಡಾರ ಇವ್ರು. ಗಜಪಟ ಕಾಣಿಸ್ತಿ. ಬಕ್ಕುಲ ಅಂತ ಒಂದ್ ತರದ ಪುಷ್ಪದ ಹಾ, ಹಾ. ತರ್ತಿಯಲ್ಲ. ತರ್ತನ್ರಿ. ಇನ್ನು ಮೇಲೆ ಇವರಿಗೆ ಟೆಂಗು ಟಂಗ ಮೋರ್ಕಿ ಲಗಾಮ ಹಾಕಿ ಹೊಡೆದ್ರೆ ಎಷ್ಟು ಹರಿದಾರಿ ಹೊಕ್ಕಾರು. ಇವ್ರ ಒಂದ್ 5-6 ಹರಿದಾರ ಹೋಗ್ತಾರ. ಇಲ್ಲೇನ ಬಾಳ ದೂರನು ಇಲ್ಲ, ಸಾನಿಕೊಪ್ಪದ ಮಟ್ಟ ಹಾಳು ನೋಡುದಿಲ್ಲ ಇವ್ರು. ಹಾ. ಹಾಗಲ್ಲೋ ಅಂಗಡಿಯಲ್ಲಿಟ್ಟು ಮಾರ್ತಕ್ಕಂತ ತೆಂಗಿನಕಾಯಿಯನ್ನು ತಂದು ಹಾ. ಮಹಾತ್ಮರ ಪಾದ ಸನ್ನಿಧಿಯಲ್ಲಿ ಹೊಡಿಲಿಕ್ಕೆ ಬೇಕು. ಪಾದ ಸನ್ನಿಧಿಯಲ್ಲಿ ಒಡಿದು ಹೊಡಿದು ಕೊಬ್ಬರಿನ ಜಡಿದು ತಿನ್ನ. ಪರ್ಟಿಯವ್ರು ಕೊಳ್ಳ ಕೊಟ್ಟುದ್ರಿ. ಹಾ ಹಿಂದೊಂದ್ ಜುಟ್ ಇರ್ತತ್ಲ. ಮತ್ ಹಿಂದೆ ಇರ್ತದ ಜುಟ್ಟ, ಏನ್ ಮುಂದ್ ಇರ್ತತನ. ಅದ್ ಹಿಂದೆ ಇರ್ತತ್ ಬಿಡ್ರಿ. ಹಾ ಹಿಂದೆ ಜುಟ್ ಇರ್ತತ್ಲ. ಹೌದು. ಮಾಡಿ ನಿಮ್ ಮನೆಗೆ ಏರ್ಸುದು. ನಿಂದಿಕ್ಕೆ ಏನಾಗೈತೆ, ಮಂದಿಕ್ಕಿಂತ ದ್ವಾಡದೈತಲ್ಲ. ಅದು ಮುಂದಿತ್ತ ಹಾಗೇನಲ್ಲ, ಮಹಾತ್ಮರು ಚೇಷ್ಟ ಮಾಡಬಾರದು. ಇಟ್ಟಿಯಪ್ಪ. ಅಪ್ಪ ಕಾಯಂತ್ರು ಹೊಡಿದಿ. ಹಾ ಯಾಕ ಪೂಜಂತ್ರು ಆಯ್ತು. ಹಾ. ಪೂಜೆ ಆದ್ಮೇಲೆ ಏನ್ ಮಾಡ್ತಕ್ಕಂತ್ರಿ ಮಾಸ್ತರ್ರಿ? ಪೂಜೆ ಆದ್ಗಳರಿ ಹಾ ಗಂಟೆ ಬಾರ್ಸವ್ರ. ಹಾ ಇಪ್ಪ ಯಾವ್ದೋ ಒಂದು ಗುಡಿ ಒಳಗೆ ಹೋಗ್ಲಿ, ಹಾ. ಒಂದು ಮಠದೊಳಗೆ ಹೋಗ್ಲಿ, ಗುಡಿ ಒಳಗೆ ಗಂಟಿನ ಯಾಕೆ ಕಟ್ತಾರೋ, ಗಂಟೆ ಬಡದ ಯಾಕೆ ನಮಸ್ಕಾರ ಮಾಡ್ತಾರೋ ಸ್ವಲ್ಪ ಹೇಳ್ಬಿಡ್ರಿಲಪ್ಪ. ಈ ಸಂಶಯ ನಿಮಗೆ. ಹಾನ್ರಿ ಮಾಸ್ತರ ಹೋರಿ. ಹಿಂದ ನಮ್ಮ ಮುತ್ಯಾರು ಬಾರಿಸ್ತದ್ರಿ ಗಂಟಿ. ಯಾರು? ನಮ್ಮ ಮುತ್ಯ. ನಿಮ್ ಮುತ್ಯಾನು ಬಾರ್ಸ್ಯಾನ? ಹ್ಞೂನ್ರಿ. ಅವೇನು ಬಾರ್ಸ್ಯಾನ? ಅವ್ ಗಂಟಿ ಹಾ ಹಾ ಅವ್ನ್ ನೋಡಿ ನಮ್ಮ ಅಜ್ಜ ಬಾರಿಸ್ಕೋತ ಬಂದ್ರಿಪ್ಪ. ನಿಮ್ಮ ಮುತ್ಯಾನ್ ನೋಡಿ ನಿಮ್ಮ ಅಜ್ಜ ಬಾರ್ಸಿದ? ನಮ್ಮ ಅಜ್ಜ ಬಾರಿಸ್ಕೋತ ಬಂದ್ರಿ. ಅವೇನು ಬಾರ್ಸಿದ? ಅವ್ ಗಂಟಿನ ಬಾರಿಸ್ಕೋತ ಬಂದ. ಅನ್ನೋದು ಯಾವಾಗ? ಒಂದ್ ಸ್ವಲ್ಪ ಹಿಂದ್ ಮುಂದೆ ಆಕತ್ರಿಪ್ಪ. ಹೇಳ್ರಿ. ಅವ್ನ್ ನೋಡಿ ನಮ್ಮ ಅಜ್ಜ ಬಾರಿಸ್ಕೋತ ಬಂದ. ಅಜ್ಜ ನೋಡಿ ಮತ್ತ ಅಪ್ಪ ಬಾರಿಸ್ಕೋತ ಬಂದ. ಅಪ್ಪನು ಬಾರ್ಸ್ಯಾನ? ಹಾ. ಅಪ್ಪ ಏನ್ ಬಾರ್ಸಿದ? ಅವು ಗಂಟಿ ಬಾರಿಸಿದ. ಹಾ 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 ಅವು ಬಾರ್ಸ್ಯಾನ. ಹ್ಞೂನ್ರಿ. ಮುಂದ 3 ಮಂದಿ ಹೋದ್ರ. 3 ಮಂದಿ ಒಮ್ಮೆ ದಾಟ್ಸಿರಿ ಅವ್ರನ್ನ. ಅವ್ರು ದಾಟ್ಕೊಂಡ್ರು. ಈಗ ನಮ್ಮ ಪಾಳೆ ಬಂದದ್ ನಾವು ಬಾರ್ಸಾಕತ್ತೀವಿ ಗಂಟಿ. ನೀವೇನ್ ಬಾರಿಸ್ತೀರಿ? ನಾವು ಗಂಟಿನ ಎಷ್ಟು ಬಾರ್ಸಾಕತ್ತೀವಿ. ವರ್ಷ ಆತ್ರಿ ಗಂಟಿ ಬಾರ್ಸಾಕತ್ರಿ? ನಾವ್ರಿ ಮಹಾತ್ಮರ ನಾವು ಒಂದ್ 40-45 ವರ್ಷ ಆತ್ರಿ. ಯಪ್ಪ ಈಗ ನೀ ಮುಂದಕ್ಕೆ ಹೋದೆ ಅಂದ್ರೆ ಮುಂದಕ್ಕೆ ಹೋದ್ರ ಮತ್ ಮಕ್ಕಳು ಮೊಮ್ಮಕ್ಕಳ್ರಿ. ಮಕ್ಕಳು ಮೊಮ್ಮಕ್ಕಳು ಮರ್ಮಕ್ಕಳು ಗಿರ್ಮಕ್ಕಳು ಒಟ್ಟ ವಂಶ ಪರಂಪರೆ ಇದ ಹೋಗುದ. ಹೌದ್ರಿಪ್ಪ. ನಾನು ಹೇಳಿದ್ದು ಗಂಟಿ ನೀವು ಬಾರಿಸ್ರಿ. ಹಾ. ನಿಮ್ ಮುತ್ಯಾರ ಬಾರಿಸ್ಲಿ, ನಿಮ್ಮ ಅಜ್ಜರ ಬಾರಿಸ್ಲಿ, ನಿಮ್ಮ ಅಪ್ಪರ ಬಾರಿಸ್ಲಿ, ಅದು ಬೇಕಾಗಿಲ್ಲ. ಹಾ. ಗುಡಿಯೊಳಗೆ ಗಂಟಿನ ಯಾಕೆ ಕಟ್ತಾರೋ ಇದು ನನ್ನ ಪ್ರಶ್ನೆ. ಮಾಸ್ತರ ಓರಿ. ನಮ್ ಹಿರಿಯರು ಏನ್ ತಿಳಿದು ಬಾರ್ಸ್ಯಾರೋ ಏನ್ ತಿಳಿಲಾರ್ದ ಬಾರ್ಸ್ಯಾರೋ ಅದು ನನಗೆ ಗೊತ್ತಿಲ್ಲ. ಹಾ, ಇಲ್ಲ. ಒಟ್ಟು ಅವ್ರು ಬಾರಿಸ್ಕೋತ ಬಂದಾರು. ನಮ್ಮ ಮನೆ ಪದ್ಧತಿ ಹಿಂಗ ಇರ್ಬೇಕಂತ ನಾವು ಬಾರಿಸ್ಕೋತ ನೋಡಿದ್ವು. ಹಾ ಹಾ ಕುಂತವ್ರಿಗೆ ಕಲಿಸುವದಿ. ಅದು ನಮ್ಮ ಪದ್ಧತಿ ರೀ. ಅಲ್ಲಿ ಹಿಂದಿನ ಅವ್ರು ಬಾರಿಸ್ಕೊತ ಬಂದಾರತ್ತ, ಇವು ಬಾರಿಸ್ಕೊತ ಹೊಂಟಾನಂತ. ಹೌದ್ರಿ. ಯಪ್ಪ ಇರ್ಲಿ, ಗಂಟಿನ ಯಾಕೆ ಕಟ್ತಾರೋ, ಗಂಟಿ ಬಡದ ಯಾಕೆ ನಮಸ್ಕಾರ ಮಾಡ್ತಾರೋ, ಇದೆಲ್ಲರೂ ತಿಳ್ಕೊಳ್ಳುವಂತ ವಿಷಯ. ಹೌದು. ಕಲಿಯುಗದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೆ ಆಯುಷ್ಯ ಎಷ್ಟದ? ಎಷ್ಟದರಿ? 100 ವರ್ಷ ಆಯುಷ್ಯದ. ಹಾ. 100 ವರ್ಷ ಮನುಷ್ಯ ಹ್ಯಾಕ್ ಕಳಿತಾನಂದ್ರ ಹ್ಯಾಗ್ರಿ? 10 ವರ್ಷಕ್ಕೊಂದು ಹಂತ ಬದಲಾಗ್ತಾ ಬರ್ತದೆ. ಹಾ, ಹಾ. 10ಕ್ಕೆ ಹಕ್ಕಿ, ಹಕ್ಕಿ, 20ಕ್ಕೆ ನಕ್ಕಿ, ನಕ್ಕಿ, 30ಕ್ಕೆ ಮುರುಕ, ಮುರುಕ, 40ಕ್ಕೆ ನಾಚಿಕೆ, ನಾಚಿಕೆ, 50ಕ್ಕೆ ಅರುವ, ಅರುವ, 60ಕ್ಕೆ ಮರುವ, ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೋಗಿ, ಕೂಗಿ, 90ಕ್ಕೆ ನಡಬಾಗಿ, ಹಾ. 100 ವರ್ಷಕ್ಕೆ 4 ಮಂದಿ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೋಗಿ. ಹೌದು. ಈಗ ಮನುಷ್ಯ ತನ್ನ ಆಯುಷ್ಯ ಕಳಿತಾನ. ಹೌದೌದು. ಈ ಪೂರ್ಣ 100 ವರ್ಷ ಮುಗಿಸಲಾರದೆ ಹಾ. ನೋಡು ಮಧ್ಯದಲ್ಲ ಪ್ರಾಣ ಹಾನಿ ಆಗ್ತದಲ್ಲ. ಹಾ. ಅಂದ್ರೆ ಕೆಲವರು ಸಣ್ಣವ್ರು ಇದ್ದಾಗ ಸಾಯ್ತಾರ. ಹೌದು. ಏನೋ ದುರ್ಮಾರ್ನಾಗಿ ಏನೇನಾಗಿ ಸಾಯ್ತಾರಲ್ಲ, ಹಾ. ಅವ್ರಿಗೆ ಪಿಸಾಸಿ ಜನ್ಮಂತ ಪ್ರಾಪ್ತಿ ಆಗ್ತದ. ಮಾಸ್ತರ ಓರಿ. ಪಿಸಾಸಿ ಅಂದ್ರೆ ಏನು? ಅಂದ್ರೆ ಇದು ದೆವ್ವ. ಯವ್ವ. ಯಾಕ ಯವ್ವ? ದೆವ್ವ ಅಂದ್ರೆ ನಮ್ಗೆ ಅಂಜಿಕೆ ಬರೋದಿಪ್ಪ. ಹಾಗಲ್ಲ, ಪಿಸಾಸಿ ರೂಪದಿಂದ ಮಹಾತ್ಮರು ಪಾದಿಗೆ ಬಿದ್ದು ಬೇಡ್ತಿರ್ತಾವಂತ. ಏನಂತ್ರಿ? ಹೇ ದೇವ, ಹಾ. ಈ ನರಕ ಯಾತನೆಯನ್ನು ನಾನು ತಾಳಲಾರೆ. ಹಾ. ಹೇಗಾದ್ರೂ ಮಾಡಿ ಪುನರ್ಜನ್ಮ ಅಂದ್ರೆ ಮತ್ತೊಂದು ಜನ್ಮ ಕೊಡು ಪರಮಾತ್ಮ ಅಂತೇಳಿ ಪರಮಾತ್ಮನ ಬೆನ್ನಿಗೆ ಬಿದ್ದು ಬೇಡ್ತಿರ್ತಾವ. ಹಾ, ಹಾ. ನಾವು ಮಾನವ್ರ ದೇವ್ರಿಗೆ ಹೋದ ಗುರ್ತಾಗುದಿಲ್ಲ. ಹಾ. ನಾವು ಗುಡಿ ಒಳಗೆ ಹೋಗಿ ಗಂಟಿ ಬಾರಿಸಿದಾಕ್ಷಣ ಗಂಟಿ ಶಬ್ದ ಕೇಳಿದು ಅಂದ್ರ ಹಾ. ಯಾರೋ ಮಾನವ್ರ ದೇವ್ರಿಗೆ ಬಂದ್ರ ಅಂತ ತಿಳ್ಕೊಂಡು ದಾರಿ ಕೊಡ್ತಾವ್ರಿ. ಹೌದ್ರಿ. ಇಷ್ಟೇನ್ ತಿಳ್ಕೊಬೇಡಿ. ಹಾ. ಎಲ್ಲಾ ತಿಳುವಳಿಕಿದ್ ರೈತರು ಕೂಡ
ತಮ್ಮ ದನಗಳ ಕೊರಳಲ್ಲಿ ಕೂಡ ಗಂಟಿ ಕಟ್ಟಿರ್ತಾರ. ಹೌದೌದು. ಯಾಕೆ ಕಟ್ಟಿರ್ತಾರ? ಯಾಕ್ರಿ? ಎಲ್ಲಿ ಗಂಟಿನಾದ ಗಂಟಿ ಶಬ್ದ ಎಲ್ಲಿವರೆಗೆ ಇರ್ತದ ಹಾ. ಅಲ್ಲಿ ಪಿಶಾಚಿ ವಾಸ ಆಗುವಂತೆ ಇಲ್ಲ. ಇದು ಗುರುಗಳ ಹೇಳಿದ ಮಾತು. ಇದು ಬರೋಬರಿ ಆತ್ರಿ. ಹೌದಿಲ್ರಿ ಮಾಸ್ತರ? ಓರಿ ಹಿಂದ ನಮ್ಮ ಹಿರಿಯರು ತಿಳಿದ ಬಾರ್ಸ್ಯಾರು ತಿಳಿಲಾರ್ದ ಬಾರ್ಸ್ಯಾರು ಅವ್ರು ಹಿಂಗೆ ಇರ್ಬೇಕಂತ ನಾವು ಬಾರಿಸ್ಕೊತ ಬಂದೀವಿ. ಹೌದು. ಏನ ಹಾ ಅದಕ್ಕ ನಮಗ ಈಗ ಗಂಟಿ ಎಲ್ಲಿತ್ತು, ಹಾ ಹಾ ಹಾ, ಇದು ಸಂಶಯ. ಯಾರಿಂದ ಸೃಷ್ಟಿ ಆತು, ಇದು ಗುಡಿಗೆ ಯಾಕೆ ಬಂತು, ಗುಡಿಗೆ ಯಾಕೆ ಬಂತು, ಮನ್ಯಾಗ ಕಟ್ಕೋಬೇಕಾಗಿತ್ತಲ್ಲ, ಕಟ್ಕೋಬೇಕಾಗಿತ್ತು. ದೊಡ್ಡ ದೊಡ್ಡ ಗಂಟೆ ತಂದ ಗಂಟೆ ಗುಡಿಯಾಗ ಬರ- ಹೆಂಗ್ ಬಂತು? ಹಾ ಹಾ ಹಿಂಗ ನಿನಗೊಂದ್ ಸಂಶಯ. ಅಪ್ಪ, ನಮ್ಮ ಬಾಳೆನು ಹಿಂಗ ಆಗ್ಬಾರ್ದು ಹೇರಾರ್ಗತ್ತನ. ನೋಡಿಲ್ಲೇ ಒಂದ್ ಮಾತು ಹೇಳ್ತನು ಹಾ ಸಂಕ್ಷಿಪ್ನೊಳಗ ನಿನಗೆ ಹೇಳಿ ಮುಗಿಸ್ತನ. ಹೇಳ್ರಿಪ್ಪ. ಗಂಟಕಾಸುರ ದೈತ ಅಂದ್ರ ಮಹಾಬಲಾಢ್ಯ ದೈತ. ಹಾ ಗಂಟಕಾಸುರ ದೈತ ಪರಮಾತ್ಮನ ಕಾಣ್ಬೇಕಂತೇಳಿ ತಿಳ್ಕೊಂಡು ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಂತ. ಹೌದ್ರಿ. ಯಾರು? ಗಂಟಕಾಸುರ ದೈತ. ಗಂಟಕಾಸುರ ದೈತ. ಗಂಟಕಾಸುರ ದೈತ ಎಷ್ಟೋ ದಿವಸ ಜ್ಞಾನ ಮಾಡಿದ್ರು ಗಂಟಕಾಸುರ ದೈತನಿಗೆ ಪರಮಾತ್ಮನ ಭೇಟಿನೇ ಆಗಿದ್ದಿಲ್ಲ. ಒಂದು ಪ್ರಸಂಗದೊಳಗ ಅವನು ಭಕ್ತಿಗೆ ಮೆಚ್ಚಿ ಹಾ ಪರಮಾತ್ಮ ಭೇಟಿ ಕೊಡುವಂತ ಪ್ರಸಂಗ ತಂದಿಟ್ಟ. ಹಾ ಹಾ ಹಾಗ ಬಂದು ಭೇಟಿ ಆದ. ಬಂದ್ರಿ? ಮಾನವನ ಆಕಾರದೊಳಗೆ ಬಂದು ಭೇಟಿ ಆದ. ಗಂಟಕಾಸುರ ದೈತನಿಗೂ ಮತ್ತು ಪರಮಾತ್ಮನಿಗೂ ಮಾತಿನ ಚಕಮಕಿ ನಡೀತದ. ಹಾ ಯುದ್ಧ ಮಾಡುವಂತ ಪ್ರಸಂಗ ಬಂತು. ಹಾ ಯುದ್ಧ ಮಾಡುವಂತ ಪ್ರಸಂಗ ಬಂದಾಗ ಎಷ್ಟೋ ದಿವಸ ಯುದ್ಧ ನಡೀತು. ಹಾ ಅವಾಗ ಗಂಟಕಾಸುರ ದೈತನ ಕೈಕಾಲು ನಡಗಲಿಕ್ಕತ್ತಿದಂತ. ಅಷ್ಟು ಬಲಾಢ್ಯ ದೈತಿದ್ರು. ದೈತಿದ್ರು ಕೈಕಾಲು ನಡಗಲಿಕ್ಕತ್ತಿದಂತ. ಹಾ ಹಾ ಅವಾಗ ಗಂಟಕಾಸುರ ದೈತ ಅವನ ಪರಮಾತ್ಮನ ಪಾದಕ್ಕೆ ಬಿದ್ದು ಬೇಡಿದಂತ. ಏನಂತಿಪ್ಪ? ಅಪ್ಪ, ನಾ ಇಲ್ಲಿವರೆಗೆ ಯಾರು ಕೂಡ ಯುದ್ಧ ಮಾಡಿದ್ರು ನನಗ ಸೋಲು ಅನ್ನೋದ ಇದ್ದಿದ್ದಿಲ್ಲ. ಹಾ ಯಾವಾಗ ನಿನ್ನ ಕೂಡ ನಾವು ಯುದ್ಧ ಮಾಡಾಕತ್ತಿದ ನನ್ನ ಕೈಕಾಲು ನಡಗಲಿಕ್ಕತ್ಯಾವ ಅಂದ ಬಳಕ ನೀ ಯಾರದಿ, ನಿನ್ನ ನಿಜರೂಪ ತೋರ್ಸು ಅಂತ ಹೇಳಿ ಶರಣಾಗತನಾದಾಗ ಹಾ ಅವಾಗ ಪರಮಾತ್ಮ ತನ್ನ ಇದ್ದ ನಿಜರೂಪ ತೋರಿಸಿದಂತ. ಹಾ ತೋರಿಸಿದಾಗ ಭಗವಂತನ ಕಾಲಿಗೆ ಬಿದ್ದು ಮತ್ತೆ ಬೇಡ್ಕೊಂಡಂತ. ಏನಂತಿಪ್ಪ? ನಿನ್ನನ್ನು ಕಾಣ್ಬೇಕಂತ ಹೇಳಿ ತಿಳ್ಕೊಂಡು ನಾನು ಎಷ್ಟೋ ವರ್ಷದ ಬಸ್ ಮಾಡೀನಿ. ಕರೆ ನಿನ್ನ ಭೇಟಿ ಆಗ್ಲಿಲ್ಲ. ಹಾ ಆದ್ರೂ ಪ್ರಸಂಗ ಹೆಂಗ ಬಂತು? ನಿನ್ನ ಕೂಡ ಯುದ್ಧ ಮಾಡುವಂತ ಪ್ರಸಂಗ ನನಗೆ ತಂದಿಟ್ಟಿ. ಹೌದೌದು. ನನ್ನ ತಪ್ಪಾಗಿದೆ. ಹಾ ಸದಾವ ಕಾಲ ನಿನ್ನ ಮುಂದಿರಾಕ ನನಗೊಂದ್ ಜಾಗ ಕೊಡ್ಬೇಕು. ಹಾ ಸದಾವ ಕಾಲ ನಿನ್ನ ಮುಂದಿರಾಕ ನನಗೊಂದ್ ಜಾಗ ಕೊಡಬೇಕು. ಹಾ. ಸದಾವ ಕಾಲದಲ್ಲಿ ನನ್ನ ನಾಲಿಗಿಂದ ನಿನ್ನ ನಾಮಸ್ಮರಣೆ ಆಗ್ತಾ ಇರ್ಬೇಕು ಅಂತ ಹೇಳಿ ಗಂಟಕಾಸುರ ದೈತ ಬೇಡ್ಕೊಂಡಾಗ ಹಾ ಪರಮಾತ್ಮ ಆಗ್ಲಿಪ್ಪ ನಿನ್ನ ಇಚ್ಛೆ ಅಂತೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದಂತ. ಹಾ ಹಾ ಅದಕ್ಕೆ ಗಂಟಕಾಸುರ ದೈತನ ಗುರುತಿಗಾಗಿ ಗುಡಿಯೊಳಗೆ ಗಂಟೆ ಕಟ್ಟ್ಯಾರ. ಹೌದಿಪ್ಪ. ಗಂಟೆ ಬಡದ ಕೂಲ ಏನ್ ಹೇಳ್ತದ? ಅದು ಓಂ ಅಂತತಿ ಮತ್ತು ಶ್ರೀರಾಮ್ ಅಂತತಿ ಅಂತತಿಲ್ಲ. ಹೌದೌದು. ಅದಕ್ಕ ಇದು ಗಂಟೆ ಎಲ್ಲಿಂದ ಬಂತು? ಗಂಟಕಾಸುರ ದೈತನ ಗುರುತಿಗಾಗಿ ಗುಡಿಯೊಳಗೆ ಗಂಟೆ ಕಟ್ಟ್ಯಾರ. ಗೊತ್ತಾತ್ರಿ. ಇದು ಗುರ್ತಾತಿಲ್ಲ. ಪೂಜಂತ್ರ ಆಯ್ತು. ಹಾ. ಪೂಜೆ ಆದ ಕೂಲನೆ ಅವರಿಗೆ ಭೋಜನ ಸಾಹಿತ್ಯ ಹೇಳ್ರಲ್ಲ. ಹೇಳ್ತಾರೆ, ಕೇಳ. ಹೇಳ್ರಿ. ಸಣ್ಣಕಿ ಗುರುತಾಯ್ತು ಮುದಕ. ಈ ತಾಳ ಬಾರ್ಸೋಕೆ ಅದ್ರದಾಗ ನನಗೆ ಗೊತ್ತಾಗ್ಲಿಲ್ಲ. ಹಲೋ, ಇವರಿಗೆ ಸಣ್ಣಕ್ಕೆ ಇನ್ನು ಬಡಿಸ್ಕೊಂಡ ಹಕ್ಕಿ. ಯಾಕ್ರಿ? ಅಲ್ಲ ಸಭಾ ನೋಡಿ ಅಷ್ಟು ಕುಡಿಯತಿ. ದೇವಸಭಾದ ಇನ್ನ ಕೂಡುದ್ರಾಗೈತಿ. ಇನ್ನು ಬರುದ್ರಾಗಿದ್ದಾರ. ಮತ್ತೀಗ ಸಣ್ಣ ಹಾಕಿಲಿ ಕೇಳ್ತಿ. ಮತ್ ಬರುದ್ರಾಗೂ ಇದ್ದಾರ, ಪ್ರಸಾದ ಮಾಡಿ ಮನೆಗೆ ಹೋಗೋದ್ರಾಗೂ ಇದ್ದಾರ. ಅದಾರಿಲ್ಲ. ಈಗ ಸಣ್ಣ ಹಾಕಿನ ಕೇಳ್ತಿ. ಈಗ ಸಣ್ಣ ಹಾಕಿ ಮತ್ತೊಂದ್ 2 ಗಂಟೆ ಆದಿನ ದೊಡ್ಡ ಹಾಕಿ ಬೆಳಿಗ್ಗೆ ಮುದುಕಿ ಅಂದ್ರ ಮುದಕ ಮಾಡ್ಲತ್ತನ್ನ. ಅಲ್ಲ,
ನೀ ಮಹಾತ್ಮರ ಜಗಾಕ್ ಬಂದಿ ಹಾ. ಆಟ ಮಾಡ್ಬೇಕಂತ ಬಂದಿಯೋ ಏನ್ ಕಡ್ತಾ ಕೊಡ್ಸ್ಕೊಂಡ್ ನಾವು ಹೋಗ್ಬೇಕಂತ? ಆಟ ಮಾಡಕ ಬಂದೀವ್ರಿ. ಅಲ್ಲೋ ಅರ್ಥ ತಿಳಿದ್ರೆ ಮಾತಾಡುದು. ಮತ್ ನೀವೇನಂದ್ರಿ? ಸಣ್ಣ ಅಕ್ಕಿ ಅಂದ್ರಿ ಅಂಬಿ 3 ಅಕ್ಕಿಗೆ ಸಣ್ಣ ಅಕ್ಕಿ ಅಂತಾರ. ಓ ಮಾಸ್ತರ ನೋಡ, ಹಾ? ಇವ್ ನಮ್ ಬೈಲಂಗಲ್ ಬಜಾಕಾರ ಬಾಯಂಗಿಲ್ಲ, ಬೈಲಂಗಲ್ದಾಗ ಸಿಗುದಿಲ್ಲ. ಸಿಗೋದಿಲ್ರಿ. ನಿಮ್ ಬಜಾರ್ದಾಗ ಎಂತಾವ್ ಸಿಗ್ತಾವ? ಅವ ಆಕಳ ಮೋತಿಗೆ ಸಿಗ್ತಾವ್ರಿ. ಎಂತಾವ? ನಾಯಿ ಮುಕ್ಕದ್ದು ಏನ್ ಮಾಡ್ತಾವ? ಅವ ಹಾ. ತೂತ್ಕೊಮ್ಮೆ ಅವಕ್ಕತ್ತಾವ. ಅವಕತ್ತಾವ. ಹ್ಞೂನ್ರಿ. ಅಲ್ಲೇ ಇರ್ಲಿ ಅವು. ನಾನು ಹೇಳಿದಂತ ಅಕ್ಕಿಯನ್ನು ತಂದು ಹಾ. ಮಹಾತ್ಮರಿಗೆ ನೈವೇದ್ಯ ಮಾಡಿಸ್ಲಿಕ್ಕೆ ಬೇಕು. ಅದನ್ನಾದ್ರೂ ಮಾಡಿಸ್ತೇನ್ರಿ. ಮಾಡಿಸ್ತಿಯಲ್ಲ? ಹಾ. ಇನ್ನು ಮೇಲೆ ಕರಿಗಡಬು ಕರಿ ಡಬ್ಬು ನಾಲಿಗೆ ತೆಲುಗುಂಬು ನಿಂದ ಎರಡು ಕೂಡ ಮೆಟ್ ಹೇರಿತೇಳ್ರಿ. ನೆಟ್ ಏರಿದಂಗ ಅದಾಗದ. ಕರಿಗಡಬು ಕರಿ ಬಡಗಿ. ಏ ಬಡ್ಗಿಗೆ ಬಂದೀವ ನೀನು? ಯಾಕ್ರಿ? ಅನ್ನಾಕ ಬರೋಲ್ ತಿನ್ನಾಕ ಯಾವಾಗ ಬರುದಿನ್ನ? ಕರಿಗಡಬು ಮಾಡುವಂತ ಪದ್ಧತಿ. ಓಹೋ ಪದ್ಧತಿ ಕೇಳಕತ್ತಿ ಹೌದು. ಮಾಸ್ತರ. ಹೋರಿ ಬಜಾರ್ಕ್ ಹೋಗಿ 3 ಸೇರ್ ಕಾಡಿಗೆ ಜೋಳ ತರುದು. 3 ಸೇರು ಕಾಡಿಗೆ ಜೋಳ ತರುದು. 3 ಸೇರ್ ಕಾಡಿಗೆ ಜೋಳ ತರುದು. ಒಂದು ಕಲ್ಲಿ ಕುತ್ತ ಕರ 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 ಬೀಳ್ಸುದು. ಯಾಕ ನಿಮ್ ಊರಾಗ ಗಿರ್ನೆತ್ತು ಇಲ್ಲನ? ಗಿರ್ನಿ ಅದಾವ್ರಿ. ಹಾ. ಕರೆ ಅದ್ ಹಿಟ್ಟ ಸುಟ್ಟು ಬರ್ತತಿ, ಹಾ 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 ಜಿಗಟ್ ಬರಂಗಿಲ್ಲ. ಬರುದಿಲ್ಲ. ಅದಕ್ಕೆ ಕಲ್ಲಿ ಕುತ್ತ ಕರ ಕರ ಬೀಸೋದು, ಬೀಸೋದು. ಡಿಸೈನ್ ಹಾಕಿ ಚರ 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 ನಾದುದು. ಯವ್ವ ಸಾಕಷ್ಟು ಮಂದಿ ತಾಯಂದರಿದ್ದೀರಿ. ನೀವು ಇವ್ರ ಪದ್ಧತಿ ಕೇಳಿ ನಾಳೆ ಅಮಾವಾಸ್ಯದ ಹೋಗಿ ನಿಮ್ಮ ಮನ್ಯಾಗ ಅದನ್ನ ಮಾಡ್ರಿ. ಇದು ನಮ್ ಪದ್ಧತಿ ರೀ. ಮತ್ ಅದ ಮಂದಿ ಕಲ್ಸಾಕ್ ಬಂದಿರಿ. ಇಲ್ರಿ, ಹೋನ್ರಿ ಚರ ಚರ ನಾದೋದು. ಅದು ಅಳತ್ ಬದ್ಧವಾಗಿ 3 ಉಂಡಿ ಕಟ್ಟುದ್ರಿಪ್ಪ. ಇಟ್ಟಿಟ್ಟಾಕ ನೋಡ. ಏನಿಲ್ಲ, ಅಳತ್ ಬದ್ಧವಾಗಿ. ಹಾ. ಅಳತ್ ಬದ್ಧವಾಗಿ 3 ಉಂಡಿ ಕಟ್ಟುದು. ಕಟ್ಟಿ. ಮಾಸ್ತರ ಹೋರಿ. ತೆವಿ ದಮ್ ಹಾಕುದ್ರಿ. ತಡ್ಕೋರಿ. ಜಗತ್ತಿನಲ್ಲಿದ್ದಂತ ಎಲ್ಲಾ ತಾಯಂದ್ರು ತೆವಿ ಚಿತ್ತಿಟ್ಟು ಅದ್ರಲ್ಲಿ ಎಣ್ಣೆ ಹಾಕಿ ಕರು ಜಗತ್ತಿಗೆ ಗುರ್ತದ. ಹೌದು. ತೆವಿ ಯಾಕೆ ಡಬ್ಬ ಹಾಕ್ತಿರಿ ಸ್ವಲ್ಪ ಹೇಳ್ರಲ್ಲ. ತೆವಿ ಹಾಕ್ ದಮ್ ಹಾಕ್ತಿರಿ. ಹೌದು. ನಾವು 3 ಉಂಡಿ ಕಟ್ಟಿರ್ತೀವಲ್ಲ, ಹಾ. ಅದ್ರ ಮ್ಯಾಗ ಉಳಿಸಾಡುದ್ರಿಪ್ಪ ಯಾಕ? ಕಲರ್ ಬರಾಕ. ಓಹೋ ಕರಿ ಬಣ್ಣ. ಹಾ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರಿ ಹಾ. ಈಗ ಏನ್ ನಾವು ಉಟ್ರಿಲ್ಲ ಅಂಗಿ ದೋತ್ರ ಒಟ್ಟ ಪಟಕ ಹಿಡ್ಕೊಂಡೆ ಅಲ್ಲ. 3 ಸುಡುದು ಅವಕ್ ಹಚ್ಚುದಪ್ಪ. ನಿನ್ನಕ್ಕೇನಾಗ್ಯಾವಪ್ಪ? ನಾ ಇವತ್ತು ನಿಮ್ಮ ಬಾಡಿಗೆ ಉಟ್ಕೊಂಡ್ ಬಂದನ. ಉದ್ದಪ್ಪ ಜುನಪ್ಪ ಇವೆಲ್ಲ ಹಾಗೇನಲ್ಲ. ಮಹಾತ್ಮರಿದ್ದ ಚೇಷ್ಟ ಮಾಡಬಾರ್ದು. ಹಾ. ಅಪ್ಪ ಎಲ್ಲಿ ಪರಮಾತ್ಮನ ಪೂಜಾ ಪವಿತ್ರವಾದ ಕಾರ್ಯಗಳು ನಡೀತಾವ ಹಾ. ಅಲ್ಲಿ ಅವಾಚ್ಯ ಶಬ್ದ ಮಾತಾಡಬಾರ್ದು. ಅನ್ನಾಟ ಕೃತಿಗಳನ್ನು ಕೂಡ ಮಾಡಬಾರ್ದು. ಮಾಸ್ತರ ದೇವಸಭಾ ಕೂಡ ಇದೆ. ಹೌದು. ಹಾ. ನೀವೆಲ್ಲ ಮಾಡಬಾರ್ದು ಅಂತ ಹೇಳ್ತೀರಿ. ಹಾ ನಾವು ಪುಣ್ಯಾತ್ಮರ ಜಗಕ್ಕೆ ಬಂದೀವ. ಖರೆ ಮತ್ತು ನಾವು ಜೋಲಿ ಹೋಗಿ ತಪ್ಪು ಮಾಡತ್ತೀವ. ಮಾಡಬಾರ್ದ್ರಿ. ಮಾಡೋ ಪ್ರಸಂಗ ಬರ್ತೈತಿ, ಮಾಡ್ತೀವ. ಒಂದು ವೇಳೆ ಮಾಡಿದ್ರೆ ಏನಾಗ್ತದ? ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತೆ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಿ ಶಿಲಾಭವಿ ಅಂದ್ರ ತಿಳಿಲಾರ್ದ ನಾವ್ ಎಷ್ಟು ತಪ್ಪುಗಳನ್ನು ಮಾಡ್ತೀವಿ. ಅದಕ್ಕೆ ಪರಮಾತ್ಮ ಸದ್ಗುರುನಾಥ ಹಾ. ನಮಗ್ ಕ್ಷಮಾ ಮಾಡ್ತಾನ. ಹಾ. ಮುದ್ದಾಮ್ ತಿಳಿದು ತಪ್ಪು ಮಾಡಿದ್ವಿ ಅಂದ್ರೆ ವಜ್ರಲೇಪಿ ಶಿಲಾಭವಿ ಅಂದ್ರೆ ವಜ್ರದಿಂದ ಕಲ್ಲಿನ ಮೇಲೆ ಬರೆದಂತ ಬರ ಹೇಗೆ ಶಾಶ್ವತವಾಗಿ ಉಳಿತದ. ಹಾ. ನಾವು ಮಾಡಿದಂತ ದೋಷ ನಮ್ಮನ್ನ ಕಾಡ್ತಾವ. ಹೌದಪ್ಪ. ನಾ ಎಲ್ಲ ಊರಾಗ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ತಾನೆ ಖರೆ ಹಾ. ನನ್ನ ಕಾಡೋನಕ್ ಬಿಡೋಲ್ತಂತಾರಲ್ಲ. ಹಾ. ಮಾಡಿದ್ದುನ್ನೋ ಮಾರಯ್ಯ, ಬಾಯ ಮಾಡ್ಬಾರ್ದು. ಮಾಡಿದ್ದುನ್ನೋ ಮಾರಯ್ಯ. ಹೌದಪ್ಪ. ನೋಡಪ್ಪ ಇಲ್ಲಿವರೆಗೆ ಸಾಕಷ್ಟು ಖರ್ಚು ಮಾಡಿದಿ. ಹಾ. ಮರ್ತ್ ಹಂಗವಾದಿ. ಯಾಕ ನೀನು ಗಡಬಡ ಮುದುಕದಿ. ಹಂಗ ಹೋಗ್ಬೇಡ, ನೀನು ಬೇಡ್ಕೋ. ಮಾಸ್ತರ ಹೋರಿ. ಬೇಡ್ಕೊಳಕ್ ನನಗೆ ಈ ಸ್ಥಾನದಾಗ ಏನ್ ಕಡಿಮೆ ಆಗೈತಿ? ಏನ್ ಹೆಚ್ಚತ್ತಪ್ಪ? ಏನ್ರಿ ಹಾ? ಇಲ್ಲಂತೂ ಸಾಕಷ್ಟು ಐತಿ. ಹಾ, ಮತ್ ನನ್ನ ಮನಿ ಒಳಗ್ ನಾಯಿ ಚಪಾತಿ ತಿನ್ವಲ್ಲು. ಅವ್ರಿಗೆ ಹೇಳ್ತೇವ ನನಗೆ ಹೇಳ್ತೇವ? ಎಲ್ಲಾರ್ಗು ಹೇಳಕ್ ಬಂದನ. ಹಿಡ್ಕೊಂಡ ಎಲ್ಲಾರ್ಗು ನಿನ್ನ ಮನೆ ಒಳಗ ನಾಯಿ ಚಪಾತಿ ತಿನ್ವಲ್ಲು. ಹಂಗ ತಿನ್ವಲ್ವ ಮತ್ತೇನಾರು ಮಾಡ್ತೀವ? ಅಷ್ಟ ಅಲ್ಲಿ ಮಾತ್ರಿ ತುಪ್ಪ ಹಚ್ಚಿ ಹೋಗುದ್ರು ಬಿಟ್ಟು ಅಕ್ಷಿ ಕಡೆ ಓಡ್ತಾವ. ಅಟ್ಟ ಸಾವುಕಾರ ನೀ. ಹೌದ್ ಸಾವುಕಾರ ನಿನ್ನ ನೋಡಾಕತ್ ಸರ್ವ ಸಾಧಾರಣ 10 ವರ್ಷ ಆತ್ನ. ಹಾ. ಹೌದಿಲ್ಲ? ದಿನ ಒಂದವರೆಗೆ ಎಲ್ಲಿರ್ತಿ ಸಾವುಕಾರ? ಎಲ್ಲಿರ್ತನ್ರಿ? ಅಲ್ಲಿ ಹುಡುಗರು ಜೋಡಿ ಬಿಸಿ ಅನ್ನಕ್ ಪಾಳೆ ಹಚ್ಕೊಂಡ್ ನಿಂತಿರ್ತಿ ಉಡಿ ಒಡ್ಕೊಂಡು. ಮಾಸ್ತಾರ ಮತ್ ಇವ್ನು ಸಾವುಕಾರಕ್ಕೆ ಹೇಳ್ತಾನ್ರಿ ಮಂದಿ ಊರ್ ಅಡ್ಡಾಡಿ. ಹಂಗಲ್ರಿ ಅದ. ಈಗೇನಿ ದೈವ ಕೊಡತ್ಲ. ಹೌದು. ಇವ್ರೆಲ್ಲಾರು ಕೂಡಿ ಆ ಸಾಲಿ ಮ್ಯಾಗ ನಮ್ಮನ್ನ SDMC ಅಧ್ಯಕ್ಷನ್ ಮಾಡ್ಯಾರ. ಅಧ್ಯಕ್ಷರ? ಹೌದ್ರಿ. ಚೆಕ್ ಮಾಡಕ್ ಹೋಗಿರ್ತೀವಿ ನಾವ್ ಅಲ್ಲಿ. ಹುಡುಗರದ್ ಕಸ್ಕೊಂಡ್ ತಿನ್ನಾಕ ಏನಿಲ್ರಿ. ಅಧ್ಯಕ್ಷರ ಅಂದ್ರೆ ಹೋಗೋದು ಎಲ್ಲಾ ನೀವು ತಿನ್ನೋದು, ಉಳಿದ್ರ ಮಕ್ಕಳಿಗೆ ಹಾಕೋದು, ಉಳಿಲಿಕ್ಕ ಮನಿ ಕಡೆ ಬಂದ್ ರುಚಿ ನೋಡ್ಬೇಕಲ್ಲ. ಯಪ್ಪ ಈ ಪುಣ್ಯಕ್ಷೇತ್ರದೊಳಗ ನಿನಗ್ 4 ಮನಿ ಭಿಕ್ಷಾ ಬೇಡ ತಿಳಿಲ್ಲ. ನೀನು ಬೇಡಂತ ಅಭಯ ಕೊಡ್ತಾರ, ಅದನ್ನ ಕೇಳ್ಕೊಂಡು ಬಿಡಿವತ್ತ. ಹಂಗಾದ್ರೆ ಕೇಳ್ಕೊತಾನ. ಗಜಾನನ ಮಹಾರಾಜ್ರೆ ಇಷ್ಟು ದಿವಸ ನನ್ನ ಕಾಲಿನಾಡ ನಾಡು ಸಾಕಾಗ್ಯದ. ಇನ್ ತಲೆ ನಡೆಯುವಂತ ಆಶೀರ್ವಾದ ಮಾಡ್ರಿ. ಮೂರ್ಖ ಅದನ್ನೇ ಕೊಟ್ಟಿದ್ದೇನೆ, ಹೋಗು. ನಮ್ಗೆ ಆಶೀರ್ವಾದ ಆತಿಪ್ಪ. ಏನಾತಪ್ಪ? ಕಾಲಿಲ್ಲಿ ನಡುದು ಬಿಡುದ ಬೇಡ, ತಲೀಲಿ ಅಡ್ಡ ಹೊಡುದು. ಪಟಕ ತೆಗೆದೆ ಅಂದ್ರೆ ತಲೆಯಾಗ 13-14 ತುಪ್ಪಳು ಅಷ್ಟ ಉಳ್ದಾವ್. ಅಲ್ಲೋ ಕಾಲ ಮೇಲೆ ತಲೆ ತಳಕಾತಂದ್ರ ಮಂದಿಗೆ ಹಿಂಗಂಗೆ ಮಾಡಿ ಕಾಲು ಬಡಿಸಿ ಅತ್ತನ್ನ. ಹಾಗಲ್ರಿ ಮಾಸ್ತರ, ವಿಚಾರ ಮಾಡು ಮಾತಾತಿದ ಬರಬ್ಬರಿ ಅದ.
ನೀನು ಬೇಡ್ಕಂತ ಮಾತನು ಬರೋಬ್ಬರಿ ಅದ ಹಾ. ಬರ್ತಾ ಬರ್ತಾ ಕಾಲಮಾನ ಪರಿಸ್ಥಿತಿ ಬಹಳ ಸೂಕ್ಷ್ಮ ಬರ್ಲಿಕ್ಕತ್ತಿದ್ದು ಹೌದು. ಪರಮಾತ್ಮ ಕಲಿಯುಗದ ಕಲಿಕಾಲಿನಿಂದ ಬೇಡ ಬೇಡ. ನನ್ನ ತಲೆಯಲ್ಲಿ ಒಳ್ಳೆ ವಿಚಾರ ಹಾ. ಒಳ್ಳೆ ಶಣತನ ಹೌದು. ಒಳ್ಳೆ ಬುದ್ಧಿ ಕೊಡು ಪರಮಾತ್ಮ ಅಂತ ಕೇಳಿದಲ್ಲ ಹಾ, ಹಾ. ನೀನು ಕೇಳಿದ ಇಚ್ಛಾ ಪೂರ್ತಿ ಆಯ್ತು ಹಾ. ಇನ್ನು ನಾನಾದ್ರೂ ಕೇಳ್ತಾ ಇದ್ದೇನೆ. ಕೇಳ್ರಿಪ್ಪ. ಶಂಭೋ ಸ್ವರ್ಣಾದಲಂಬೋದರಣೆ ಇವತ್ತಿನ ದಿನ ದಸ್ಮಸ್ಕಂದ ಭಾಗವತದಲ್ಲಿ ವರ್ಣಿಸಿದಂತ ಅಲ್ಲದೆ ಅಪರಾಧ ತಮ್ಮನವರಿಂದ ವಿಕಸಿತವಾದಂತ ಶ್ರೀಕೃಷ್ಣ ಪಾರಿಜಾತ ಎಂಬ ವ್ಯಾಖ್ಯಾನವನ್ನು ನಟ ನಟಿ ಸಮೂಹದ ಮುಂದೆ ಮಾಡಿ ತೋರಿಸ್ಬೇಕೆಂದು ಕಾಂಕ್ಷೆಯನ್ನು ಧರಿಸಿದ್ದೇನೆ. ನನ್ನ ಆಟದಲ್ಲಿ ಯಾವ ವಿಘ್ನ ಬಾರದಂತೆ ವರವನ್ನು ಕೊಟ್ಟು ಕಾಪಾಡು ದೇವ. ಏ ನಾಟಕಾಚಾರಿ, ಹೌದು. ನಿನ್ನ ನಾಟಕದಲ್ಲಿ ಹಾ. ಯಾವ ಯುಗ್ನ ಬಾರದಂತೆ ನೋಡಿಕೊಳ್ಳುತ್ತೇನೆ. ಹೌದು. ನಾನು ಬಂದು ಬಹಳ ಹೊತ್ತಾಯ್ತು. ಹಾ. ನನ್ನ ಸಹಸ್ಥಾನಕ್ಕೆ ಗಮನ ಮಾಡುತ್ತೇನೆ. ಕಲ್ಯಾಣ ಕಲಬುರ್ಗಿ ಯಪ್ಪ ಓರಿ. ಇನ್ನ ಇವ್ರು ಹೋಗ್ತಾರ ಹಾ. ಇವ್ರಿಗೆ ಅಪ್ಪಡಿ ಕೊಡೋನು ಮುಂದಿನ ಸನ್ನಿವೇಶವನ್ನು ಬಿಡೋನು. ಅಪ್ಪಣಿ ಕೊಡೋದಾಕ ಹಿಂದ ನಾವು ಒಂದ್ 3 ಸೀಟ್ ಅದಾವ ಮತ್ ಬಿಟ್ಟು ಹೋದಿರಿ. ನಿಮ್ಮ ಕಲ್ಯಾಣಕ್ಕೂ ಮೊದಲ ಯಾಳೆ ಮಾಡಿ ಬಂದಾವ. ಹಾಳು ಕರ್ಕೊಂಡು ಹೋಗಲ್ಲ